ಹಲೋ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ದಾಗ ನಾವು ಇನ್ನೊಂದು ಹೊಸ ಚಾಪ್ಟರ್ ಸ್ಟಡಿ ಮಾಡತ್ತೀವಿ. ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್. ಈಗ ಫಸ್ಟ್ ನಾವು ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನಂತ ತಿಳ್ಕೊಂಡು, ವಾಟ್ ಈಸ್ ಕೆಮಿಕಲ್ ರಿಯಾಕ್ಷನ್, ಆಮೇಲೆ ಹೌ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್, ಅಂದರೆ ಕೆಮಿಕಲ್ ರಿಯಾಕ್ಷನ್ ಹೆಂಗೆ ಆಕತಿ ಅನ್ನೋದು ನೋಡೋಣ. ಫಸ್ಟ್, ವಾಟ್ ಈಸ್ ಕೆಮಿಕಲ್ ರಿಯಾಕ್ಷನ್? ಕೆಮಿಕಲ್ ರಿಯಾಕ್ಷನ್ ಈಸ್ ಎ ಟ್ರಾನ್ಸ್ಫಾರ್ಮೇಷನ್. Chemical reaction is a transformation of chemical substances into another chemical substances is known as chemical reaction. ಈ ಡೆಫಿನೇಷನ್ ಏನು ಹೇಳ್ತೈತೆ ಅಂದರೆ, ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಅದೊಂದು ಟ್ರಾನ್ಸ್ಫಾರ್ಮೇಷನ್, ಅಂದರೆ ಚೇಂಜ್. ಏನು ಚೇಂಜ್ ಅಂದ್ರೆ ಕೆಮಿಕಲ್ ಸಬ್ಸ್ಟೆನ್ಸಸ್. ಈಗ ಯಾವುದರ ಒಂದು ವಸ್ತು ಇತ್ತಂದ್ರೆ ಅದ್ರೊಳಗಿರೋ ಕೆಮಿಕಲ್ ಚೇಂಜ್, ಕೆಮಿಕಲ್ ಪ್ರಾಪರ್ಟಿ ಚೇಂಜ್ ಆಕತ್ತಂದ್ರೆ ಅದಕ್ಕೆ ಹೆಂಗೆ ಚೇಂಜ್ ಆಗ್ಬೇಕಂದ್ರೆ ಇಂಟು ಅನದರ್ ಕೆಮಿಕಲ್ ಸಬ್ಸ್ಟೆನ್ಸಸ್. ಹೌದಾ? ಈಗ ಒಂದು ವಸ್ತು ತೊಗೊಂಡು ಅದ್ರದ್ದು ಏನಾರ ಕೆಮಿಕಲ್ ಪ್ರಾಪರ್ಟಿ ಚೇಂಜ್ ಆಯಿತು ಮೂಲ ವಸ್ತುಕ್ಕಿಂತ, ಅಂದ್ರೆ ಒರಿಜಿನಲ್ ವಸ್ತುಕ್ಕಿಂತನೂ ಬಂದಿದ್ದ ಪ್ರಾಡಕ್ಟ್ ವಸ್ತುಕ್ಕೆ ಎರಡಕ್ಕೂ ಕೆಮಿಕಲ್ ಪ್ರಾಪರ್ಟಿ ಚೇಂಜ್ ಇತ್ತಂದ್ರೆ ಅದಕ್ಕೆ ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ಬೋದು. ಫೈನಲಾಗಿ ಕೆಮಿಕಲ್ ರಿಯಾಕ್ಷನ್ ಈಸ್ ದ ಟ್ರಾನ್ಸ್ಫಾರ್ಮೇಷನ್, ಅಂದ್ರೆ ಚೇಂಜ್ ಆಫ್ ಎ ಕೆಮಿಕಲ್ ಸಬ್ಸ್ಟೆನ್ಸ್. ಕೆಮಿಕಲ್ ಸಬ್ಸ್ಟೆನ್ಸಸ್ ಚೇಂಜ್ ಆಕತಿ ಇಂಟು ಅನದರ್ ಕೆಮಿಕಲ್ ಸಬ್ಸ್ಟೆನ್ಸಸ್. ಹೌದಾ? ಈಸ್ ನೋನ್ ಆಸ್ ಕೆಮಿಕಲ್ ರಿಯಾಕ್ಷನ್. ಈಗ ನಿಮ್ಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ಅರ್ಥ ಆಗತ್ತೆ ನೋಡ್ರಿ. ಇಲ್ಲಿ ಮಿಲ್ಕ್ ಇದ್ದಿದ್ದು ಏನಾಗೈತಿ, ಕರ್ಡ್ ಆಗೈತಿ. ಇಲ್ಲಿ ಮಿಲ್ಕ್ದ ಕೆಮಿಕಲ್ ಪ್ರಾಪರ್ಟಿನೇ ಬೇರೆ, ಕರ್ಡ್ದು ಕೆಮಿಕಲ್ ಪ್ರಾಪರ್ಟಿನೇ ಬೇರೆ. ಹೌದಾ? ಈಗ ನಾವು ಮಿಲ್ಕ್ ಕರ್ಡ್ ಎರಡೂ ಒಂದ ಅಂತ ಹೇಳಕ್ಕೆ ಬರ್ತೈತಿ? ಇಲ್ಲ. ಯಾಕಂದ್ರೆ ಮಿಲ್ಕ್ದು ಅದರದ್ದೇ ಆದ ಗುಣ ಐತಿ, ಕರ್ಡಿಗೆ ಅದರದ್ದೇ ಆದ ಗುಣ ಐತಿ. ಹೌದಾ? ನಾವು ಕರ್ಡ್ ಹೆಂಗೆ ಮಾಡಿದ್ದೀವಿ, ಈ ಮಿಲ್ಕನ್ನು ಮೇನ್ ಒರಿಜಿನಲ್ ಈ ಪ್ರಾಡಕ್ಟ್ ಇತ್ತಲ್ಲ, ಈ ಪ್ರಾಡಕ್ಟಿಂದ ಇನ್ನೊಂದು ಪ್ರಾಡಕ್ಟನ್ನು ಫಾರ್ಮ್ ಮಾಡಿದ್ವಿ. ಹೌದಲ್ಲ? ಇದ್ರ ನಡುವೆ ಏನಾಗೈತಿ, ಈಗ ಕೆಮಿಕಲ್ ಪ್ರಾಪರ್ಟಿ ಚೇಂಜ್ ಆಗೈತಿ. ಹೌದಾ? ಕೆಮಿಕಲ್ ಪ್ರಾಪರ್ಟಿ ಮಿಲ್ಕ ಟೇಸ್ಟ್ ಬೇರೆ ಇರ್ತೈತಿ, ಕರ್ಡ್ ಟೇಸ್ಟೇ ಬೇರೆ ಇರ್ತೈತಿ. ಹೌದಲ್ಲ? ಮಿಲ್ಕ್ ಒಳಗೆ ಸಾಲಿಡ್ ಸ್ಟೇಟ್ ಬೇರೆ ಟೈಪ್ ಇರ್ತೈತಿ, ಇದ್ರೊಳಗೆ ಸಾಲಿಡ್ ಸ್ಟೇಟ್ ಬೇರೆ ಟೈಪ್ ಇರ್ತೈತಿ. ಕರ್ಡ್ ಏನಿರ್ತೈತಿ ಸ್ವಲ್ಪ ಗಟ್ಟಿ ಇರ್ತೈತಿ, ಮಿಲ್ಕ್ ಗಟ್ಟಿ ಇರೋಂಗಿಲ್ಲ, ಲಿಕ್ವಿಡ್ ಇರ್ತೈತಿ. ಹೌದಾ? ಒಟ್ಟಾರೆ ಇಲ್ಲಿ ಕೆಮಿಕಲ್ ಪ್ರಾಪರ್ಟಿ ಚೇಂಜ್ ಆಕತ್ತಲ್ಲ, ಅದಕ್ಕೆ ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ಬೋದು. ಈಗ ಇನ್ನೊಂದು ಎಕ್ಸಾಂಪಲ್, ಮ್ಯಾಗ್ನೀಷಿಯಮ್ ರಿಬ್ಬನ್ ತೊಗೋತೀವಿ ನಾವು. ಆ ಮ್ಯಾಗ್ನೀಷಿಯಮ್ ರಿಬ್ಬನನ್ನು ನಾವು ಯಾವಾಗ ಬರ್ನ್ ಮಾಡ್ತೀವಲ್ಲ, ಬರ್ನ್ ಮಾಡಿದಾಗ ಒಂದು ಫ್ಲೇಮ್ ಬರ್ತೈತಿ. ಆ ಫ್ಲೇಮಿಗೆ ಏನಂತೀವಿ, ಡ್ಯಾಝಲಿಂಗ್ ವೈಟ್ ಫ್ಲೇಮ್ ಅಂತ ಕರಿತೀವಿ. ಈಗ ನಾವು ಸುರ್ಸುರು ಬತ್ತಿ ತೊಗೊಂಡು ಅಂದು ಬರ್ನ್ ಮಾಡತ್ತೀವಿ ಅಂದ್ರೆ ಅದೊಂಥರ ಮಿಂಚು ಥರ ಏನಾಕತಿ, ಬರ್ನಿಂಗ್ ಸ್ಟಾರ್ಟ್ ಆಕತಿ. ಹೌದಾ? ಹಂಗೆ ಸೇಮ್ ಐತಲ್ಲ, ನಾವು ಮ್ಯಾಗ್ನೀಷಿಯಮ್ ರಿಬ್ಬನ್ ತೊಗೊಂಡು ಬರ್ನ್ ಮಾಡಿದ್ದೀವಿ ಅಂದ್ರೆ ಅವಾಗ ಅದು ಬರ್ನಿಂಗು ಡ್ಯಾಝ್ಲಿಂಗ್ ಅಂದರೆ ಮಿಂಚುದು, ಒಂಥರ ಮಿಂಚು ವೈಟ್ ಕಲರ್ ಮಿಂಚು ಬಂದಂಗೆ ಬರ್ತೈತೆ. ಅದಕ್ಕೆ ವೈಟ್ ಡ್ಯಾಝ್ಲಿಂಗ್. ಸುರ್ಸುರು ಬತ್ತಿ ನೋಡಿಲ್ಲ, ಸೇಮ್ ಹಂಗೆ ವೈಟ್ ಡ್ಯಾಝ್ಲಿಂಗ್ ಫ್ಲೇಮ್ ಅಂದು ಬರ್ನ್ ಮಾಡಿದ್ವಿ. ಬರ್ನ್ ಮಾಡಿದ ಮೇಲೆ ಒಂದು ಪೌಡ್ರ್ ಬರ್ತೈತಿ. ಹೌದಾ? ಸುಟ್ಟ ಮೇಲೆ ಪೌಡ್ರ್ ಬರತೈತಿ. ಆ ಪೌಡ್ರಿಗೆ ಏನಂತೀವಿ ನಾವು, ಮ್ಯಾಗ್ನೀಷಿಯಮ್ ಆಕ್ಸೈಡ್ ಅಂತ ಕರಿತೀವಿ. ಹೌದಾ? ಇದು ಹೆಂಗೆ ಆಯ್ತು ಈಗ ರಿಯಾಕ್ಷನ್ನು? ಮ್ಯಾಗ್ನೀಷಿಯಮ್ ಆಕ್ಸೈಡನ್ನು ನಾವು ಯಾವಾಗ ಬರ್ನ್ ಮಾಡಿದ್ವಲ್ಲ, ಅಟ್ಮಾಸ್ಫಿಯರ್ ಒಳಗಿರೋ ಆಕ್ಸಿಜನ್ ಜೋಡಿ ಮ್ಯಾಗ್ನೀಷಿಯಮ್ ರಿಬ್ಬನ್ ಕಂಬೈನ್ ಆಯಿತು. ಕಂಬೈನ್ ಆಗಿ ಫೈನಲ್ ಆಗಿ ಮ್ಯಾಗ್ನೀಷಿಯಮ್ ಆಕ್ಸೈಡನ್ನು ಫಾರ್ಮ್ ಮಾಡುತ್ತೆ. ಈಗಿನ್ನು ಕೆಮಿಕಲ್ ರಿಯಾಕ್ಷನ್ಗೆ ಏನಾಕತಿ, ಎ ನ್ಯೂ ಸಬ್ಸ್ಟೆನ್ಸ್ ಈಸ್ ಫಾರ್ಮ್ಡ್. ಹೌದಾ? ಇಲ್ಲಿ ನಾವು ನೋಡಿದ್ವಲ್ಲ, ಹಾಲಿಗೆ ನಾವು ಹೆಪ್ಪ ಹಚ್ಚನ ಏನಾಕತಿ, ಮೊಸರು ಆಕತಿ. ಹೌದಾ? ಹೊಸ ಸಬ್ಸ್ಟೆನ್ಸ್ ಬಂತಲ್ಲ, ಇಲ್ಲಿ ಹಾಲಿನಿಂದ ನಾವು ಮೊಸರನ್ನ ಮಾಡಿದ್ದೀವಿ. ಹೌದಾ? ಈ ಕರ್ಡ್ ಅನ್ನೋದೇನಿದೆ, ಹೊಸದು ಒಂದು ಪ್ರಾಡಕ್ಟ್. ಅದಕ್ಕೆ ಇಲ್ಲಿ ಎ ನ್ಯೂ ಸಬ್ಸ್ಟೆನ್ಸ್ ಈಸ್ ಫಾರ್ಮ್ಡ್. ಹೌದಾ? A new substance is formed which is completely different in property. ಯಾವ ಪ್ರಾಪರ್ಟಿ? ಕೆಮಿಕಲ್ ಪ್ರಾಪರ್ಟಿ. ಹೌದಾ? ಈ ನ್ಯೂ ಸಬ್ಸ್ಟೆನ್ಸ್ ಏನು ಬಂದಿರ್ತೈತಲ್ಲ ಅದ್ರ ಕೆಮಿಕಲ್ ಪ್ರಾಪರ್ಟಿ ಇತ್ತಲ್ಲ ಫುಲ್ ಚೇಂಜ್ ಇರ್ತೈತಿ. ಎದ್ರ ಕಂಪೇರ್ ಮಾಡಿದ್ರೆ ಅದು ಯಾವ ಪ್ರಾಡಕ್ಟಿಂದ ಆಗಿರ್ತೈತಲ್ಲ ಅದಕ್ಕೆ ಮತ್ತು ಅದು ಬಂದಿದ್ದ ಪ್ರಾಡಕ್ಟಿಗೆ ಕಂಪೇರ್ ಮಾಡಿದ್ವಿ ಅಂದ್ರೆ ಎರಡಕ್ಕೂ ಕೆಮಿಕಲ್ ಪ್ರಾಪರ್ಟಿ ಚೇಂಜ್ ಇರ್ತೈತಿ. ನೋಡಿ, ಕಂಪ್ಲೀಟ್ಲಿ ಡಿಫ್ರೆಂಟ್ ಇನ್ ಪ್ರಾಪರ್ಟಿ ಫ್ರಾಮ್ ಇಟ್ಸ್ ಒರಿಜಿನಲ್ ಸಬ್ಸ್ಟೆನ್ಸ್. ಹೌದಾ? ಒರಿಜಿನಲ್ ಸಬ್ಸ್ಟೆನ್ಸ್ಗಿಂತನೂ ಅದ್ರದ್ದು ಕೆಮಿಕಲ್ ಪ್ರಾಪರ್ಟಿ ಚೇಂಜ್ ಇರ್ತೈತಿ. ಈಗ ನೆಕ್ಸ್ಟ್, ವೈ ಮ್ಯಾಗ್ನೀಷಿಯಮ್ ರಿಬ್ಬನ್ ಶುಡ್ ಬಿ ಬರ್ನ್ಡ್. ಈಗ ನಾವು ಮ್ಯಾಗ್ನೀಷಿಯಮ್ ರಿಬ್ಬನನ್ನು ಈಗ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಈಗ ನಾವು ಆಲ್ರೆಡಿ ಮ್ಯಾಗ್ನೀಷಿಯಮ್ ರಿಬ್ಬನ್ ತೊಗೊಂಡಿವಿ, ಅಂದು ಬರ್ನ್ ಮಾಡಿದ್ವಿ. ಬರ್ನ್ ಮಾಡಿದಾಗ ಡ್ಯಾಝ್ಲಿಂಗ್ ವೈಟ್ ಫ್ಲೇಮ್ ಬಂತು. ಹೌದಾ? ವೈಟ್ ಫ್ಲೇಮ್ ಬರೋಣ ಮ್ಯಾಗ್ನೀಷಿಯಮ್ ಆಕ್ಸೈಡ್ ಬಂತು, ಇಷ್ಟು ನಮ್ಗೆ ಗೊತ್ತೈತಿ. ಆದರೆ ಈ ಮ್ಯಾಗ್ನೀಷಿಯಮ್ ರಿಬ್ಬನನ್ನು ಬರ್ನ್ ಮಾಡೋಕ್ಕಿಂತ ಮೊದಲು ನಾವೊಂದು ಕ್ಲೀನ್ ಮಾಡಬೇಕು. ಎದರಲ್ಲಿ ಕ್ಲೀನ್ ಮಾಡ್ಬೇಕಂದ್ರೆ ಸ್ಯಾಂಡ್ ಪೇಪರ್. ಹೌದಾ? ಸ್ಯಾಂಡ್ ಪೇಪರ್ಲಿ ಐತಲ್ಲ ಮ್ಯಾಗ್ನೀಷಿಯಮ್ ರಿಬ್ಬನನ್ನು ಕ್ಲೀನ್ ಮಾಡ್ಬೇಕು. ಯಾಕೆ ಕ್ಲೀನ್ ಮಾಡಬೇಕು ಅಂತ ಕೇಳಾರು. ಯಾಕಂದ್ರೆ ನಾವು ಮ್ಯಾಗ್ನೀಷಿಯಮ್ ರಿಬ್ಬನನ್ನು
ಇಟ್ಟಾಗ ಅದು ಹೊರಗಿರೋ ಅಟ್ಮಾಸ್ಫಿಯರ್ ಒಳಗಿರೋ ಆಕ್ಸಿಜನ್ ಜೋಡಿ ಏನಾಕತಿ ಸೇರ್ತೈತಿ. ಇದು ಮ್ಯಾಗ್ನೀಷಿಯಮ್ ರಿಬ್ಬನ್ ಅಂತ ತಿಳ್ಕೊರಿ. ಇದು ಮಾರ್ಕರ್ ಐತಲ್ಲ, ಇದು ಮ್ಯಾಗ್ನೀಷಿಯಮ್ ರಿಬ್ಬನ್. ಹೊರಗೆ ಆಕ್ಸಿಜನ್ ಐತಿ, ಇದ್ರ ಮೇಲೆ ಸೇರ್ತದೆ. ಇದ್ರ ಮೇಲೆ ಒಂದು ಕೋಟಿಂಗ್ ಗತೆ ಫಾರ್ಮ್ ಆಕತ್ತೆ. ಹೌದಾ, ಇಲ್ಲಿ ಫಾರ್ಮ್ ಆಗೈತಲ್ಲ, ಇದೆ ಅಂತ ಕೋಟಿಂಗ್ ಅನ್ಕೋರಿ. ಈ ಕೋಟಿಂಗ್ ಗತೆ ಫಾರ್ಮ್ ಆಕತಿ. ಈ ಕೋಟಿಂಗ್ ಫಾರ್ಮ್ ಆದ್ರೆ ಈಗ ಈ ಕೋಟಿಂಗ್ ಆಲ್ರೆಡಿ ಫಾರ್ಮ್ ಆಗೈತಿ. ಇದನ್ನ ಹೋಗಿ ಬರ್ನ್ ಮಾಡತ್ತೀವಿ ಅಂದ್ರೆ ಸರಿಯಾಗಿ ಬರ್ನ್ ಆಗೋದಿಲ್ಲ, ಅರ್ಧಂಬರ್ಧ ಬರ್ನ್ ಆಕತಿ. ಅದಕ್ಕೆ ನಾವು ಏನು ಮಾಡ್ತೀವಿ, ಆ ಮ್ಯಾಗ್ನೀಷಿಯಮ್ ರಿಬ್ಬನ್ನ ಸ್ಯಾಂಡ್ ಪೇಪರ್ಲಿ ರಬ್ ಮಾಡ್ತೀವಿ. ಈಗ ನೋಡಿ, ಈಗ ನಾವು ಹೆಂಗೆ ರಬ್ ಮಾಡೋಣ ಐತಲ್ಲ, ಇದು ಮ್ಯಾಲಿನ ಕಲರ್ ಉಂಟೈತಲ್ಲ, ಹಂಗೆ ಅದು ಮ್ಯಾಗ್ನೀಷಿಯಮ್ ಮೇಲರು ಆಕ್ಸೈಡ್ ಲೇಯರ್ ಫಾರ್ಮ್ ಆಗಿದ್ದು ಸ್ಯಾಂಡ್ ಪೇಪರ್ ಲೇಯರ್ ರಬ್ ಮಾಡಿದ್ವಿ ಅಂದ್ರೆ ಆಕ್ಸೈಡ್ ಲೇಯರು ರಿಮೂವ್ ಆಕತಿ. ಆ ರಿಮೂವ್ ಆದಮೇಲೆ ಅವಾಗ ಅದು ಮ್ಯಾಗ್ನೀಷಿಯಮ್ ರಿಬ್ಬನ್ನು ನಾವು ಯಾವಾಗ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡೋದು ಬರ್ನ್ ಇಕ್ಕಲ್ಲ, ಅದು ಈಸಿಲಿ ರಿಯಾಕ್ಷನ್ ಆಕತಿ. ಹೌದಾ, ಅದಕ್ಕೆ ಇಟ್ಲ ಮ್ಯಾಗ್ನೀಷಿಯಮ್ ರಿಬ್ಬನ್ನು ಸ್ಯಾಂಡ್ ಪೇಪರ್ಲೇ ಬರ್ನ್ ಮಾಡ್ತೀವಿ. ಯಾಕಂದ್ರೆ ಅದು ರಿಯಾಕ್ಟಿವಿಟಿ ಅಂದ್ರೆ ಅದು ಈಸಿಯಾಗಿ ರಿಯಾಕ್ಟ್ ಆಗಲಿ. ಇವು ಓದೋನಿಲ್ಲ. ಇಟ್ ಈಸ್ ವೆರಿ ರಿಯಾಕ್ಟಿವ್ ಮೆಟಲ್. ಹೌದಾ, ಅದು ವೆರಿ ರಿಯಾಕ್ಟಿವ್ ಮೆಟಲ್. ಅದು ನಾವು ಇಟ್ಟಿವಿ ಅಂದ್ರೆ ಅದನ್ನೇ ಓಪನ್ ಆಗಿ ಹೊರಗೆ ಆಕ್ಸಿಜನ್ ಜೋಡಿ ಸೇರಿ ಆಕ್ಸೈಡ್ ಲೇಯರ್ ಅದ್ರ ಮೇಲೆ ಫಾರ್ಮ್ ಮಾಡ್ಕೋತೈತಿ. ಇಟ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್. ಹೌದಾ, ಟು ಫಾರ್ಮ್ ಎ ಲೇಯರ್ ಮ್ಯಾಗ್ನೀಷಿಯಮ್ ಆಕ್ಸೈಡ್. ಹೌದಾ, ಅದನ್ನ ಇಟ್ಟಿವಿ ಅಂದ್ರೆ ಹಂಗೆ ಓಪನ್ ಮ್ಯಾಗ್ನೀಷಿಯಮ್ ಆಕ್ಸೈಡ್ ಲೇಯರ್ ಫಾರ್ಮ್ ಆಕೈತಿ ಆನ್ ಇಟ್ ಸರ್ಫೇಸ್. ದಿಸ್ ಲೇಯರ್ ಪ್ರಿವೆಂಟ್ ಫರ್ದರ್ ರಿಯಾಕ್ಷನ್. ಹೌದಾ, ಈ ಲೇಯರ್ ಫಾರ್ಮ್ ಆತಂದ್ರೆ ಏನಕ್ಕತಿ, ಮುಂದೆ ನಾವು ಏನಾರ ಅದನ್ನು ಮ್ಯಾಗ್ನೀಷಿಯಮ್ ರಿಬ್ಬನ್ ತೊಗೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಂದ್ರೆ ಅವಾಗ ಸರಿಯಾಗಿ ಎಕ್ಸ್ಪೆರಿಮೆಂಟ್ ಆಗೋದಿಲ್ಲ, ಅದು ರಿಯಾಕ್ಷನೇ ಆಗೋದಿಲ್ಲ. ಸೊ ಬೈ ದಿ ಸ್ಯಾಂಡ್ ಪೇಪರ್ ಈಸ್ ಯೂಸ್ ಟು ಕ್ಲೀನ್ ದಿ ಮ್ಯಾಗ್ನೀಷಿಯಮ್ ಆಕ್ಸೈಡ್ ಲೇಯರ್ ಕ್ಲೀನ್ ಮಾಡ್ತೀವಿ ನಾವು. ಸ್ಯಾಂಡ್ ಪೇಪರ್ ರಬ್ ಮಾಡಿದ್ವಿ ಅಂದ್ರೆ ಅದು ಮ್ಯಾಗಿನ ಲೇಯರು ಹೋಗ್ತೈತಿ ಲೇಯರ್ ಆ್ಯಂಡ್ ಮೇಕ್ಸ್ ದಿ ಮ್ಯಾಗ್ನೀಷಿಯಮ್ ರಿಯಾಕ್ಟಿವ್ ಈಸಿಲಿ. ಹೌದಾ, ಅದನ್ನ ಆಕ್ಸೈಡ್ ಲೇಯರ್ ರಿಮೂವ್ ಮಾಡಿದ್ವಿ ಅಂದರೆ ಮ್ಯಾಗ್ನೀಷಿಯಮ್ ಆ್ಯಕ್ಟಿವಿಟಿ ಮಾಡೋಕ್ಕೆ ಈಸಿ ಆಕತಿ, ಅಂದರೆ ರಿಯಾಕ್ಷನ್ ಆಗೋಕ್ಕೆ ಈಸಿ ಆಕತಿ. ಈಗ ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಕೆಮಿಕಲ್ ರಿಯಾಕ್ಷನ್. ಈಗ ನಾವು ಕೆಮಿಕಲ್ ರಿಯಾಕ್ಷನ್ ಆಗೈತೆ ಅಂತ ಹೇಳಿದ್ವಿ. ಈ ಕೆಮಿಕಲ್ ರಿಯಾಕ್ಷನ್ ಆಗೈತೆ ಅನ್ನೋಕೆ ಏನಾದ್ರು ಗುರುತು ಬೇಕಲ್ಲ. ಹೌದಲ್ಲ, ಈಗ ಯಾವ್ದಾರ ಈ ಒಂದು ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆಗೈತೆ ಅಂದ್ರೆ ಅದಕ್ಕೆ ಏನಾರು ಗುರುತು ಬೇಕು, ಏನಾರ ಒಂದು ಕ್ಲೂ ಬೇಕು. ಹೌದಲ್ಲ, ಅದರಿಂದ ನಾವೈತ್ಲೆ ಕೆಮಿಕಲ್ ರಿಯಾಕ್ಷನ್ ಆಗೈತೆ ಅಂತ ಗುರುತು ಹಿಡಿಬೋದು. ಅಂದ್ರೆ ಪ್ರಾಪರ್ಟೀಸ್ ಆಫ್ ಕೆಮಿಕಲ್ ರಿಯಾಕ್ಷನ್. ಹೌದಾ, ಈ ಕೆಮಿಕಲ್ ರಿಯಾಕ್ಷನ್ ಆಗೈತೆ ಅಂದ್ರೆ ಏನೇನು ಪ್ರಾಪರ್ಟೀಸ್ ಇರಬೇಕು. ಈಗ ನಾವು ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ಆಗೈತಪ್ಪ ಅಂತಂದ್ರೆ ಅದಕ್ಕೆ ಯಾವ ಪ್ರಾಪರ್ಟಿಗಳು ಹೊಂದಿರಬೇಕು. ಫಸ್ಟ್, ಚೇಂಜ್ ಇನ್ ಕಲರ್. ಹೌದಾ, ಈಗ ನಾವು ಯಾವುದೇ ಒಂದು ರಿಯಾಕ್ಷನ್ ಮಾಡಿದ್ದೀವಿ ಅಥವಾ ರಿಯಾಕ್ಷನ್ ಆಯಿತು ಅಂದ್ರೆ ರಿಯಾಕ್ಷನ್ ಆದಾಗ ಅಲ್ಲೇನಾರ ಕಲರ್ ಚೇಂಜ್ ಆಗಿತ್ತು ಅಂತಿಕೋ ಆ ರಿಯಾಕ್ಷನ್ ಒಳಗೆ, ಅದಕ್ಕೆ ನಾವು ಕೆಮಿಕಲ್ ರಿಯಾಕ್ಷನ್ ಆಗೈತಿ ಅಂತ ಹೇಳ್ಬೋದು. ಈಗ ಎಕ್ಸಾಂಪಲ್ ನೋಡ್ರಿ, ಐರನ್ ಐತಿ. ಹೌದಾ, ಐರನ್ ತೊಗೊಂಡು ನಾವು ಐರನ್ ತೊಗೊಂಡು CuSO4 ಅಂದ್ರೆ ಕಾಪರ್ ಸಲ್ಫೇಟ್ ಒಳಗೆ ಹಾಕಿದ್ದೀವಿ. ಇದು ಐರನ್, ಈಗ ಐರನ್ ಐತೆ ನನ್ನ ಕೈಯಾಗ, ಇದು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಐತಿ. ಇದ್ರೊಳಗೆ ನಾವು ಐರನ್ ನೇಲನ್ನು ಹಾಕಿದ್ದೀವಿ. ಆಮೇಲೆ ಐರನ್ ನೇಲ್ ಹಾಕಿದ್ಮೇಲೆ ನೋಡ್ತೀವಿ ಅವಾಗ ಏನೈತಿ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಕಲರು. ಫಸ್ಟ್ ಇದು ಐರನ್ ನೇಲ್ ಹಾಕೋಕ್ಕಿಂತ ಮೊದಲು ಯಾವ ಕಲರ್ ಇತ್ತು, ಬ್ಲೂ ಕಲರ್ ಇತ್ತು. ಐರನ್ ನೇಲ್ ಅದ್ರೊಳಗೆ ಹಾಕಿದ ಮೇಲೆ ಏನಾಕತಿ, ರಿಯಾಕ್ಷನ್ ಆಕತಿ. ರಿಯಾಕ್ಷನ್ ಆದಮೇಲೆ ಕಾಪರ್ ಸಲ್ಫೇಟ್ ಇರ್ತೈತಲ್ಲ ಅದ್ರ ಕಲರ್ ಗ್ರೀನ್ ಕಲರಾಗಿ ಚೇಂಜ್ ಆಕತಿ. ಇದರಿಂದ ನಾವು ಏನಾಗ್ಬೋದು, ಕಲರ್ ಚೇಂಜ್ ಆತ ಕೆಮಿಕಲ್ ರಿಯಾಕ್ಷನ್ ಆಗೈತಿ ಅಂತ ಹೇಳ್ಬೋದು. ಇದು ಫಸ್ಟ್ ಪ್ರಾಪರ್ಟಿ, ಕೆಮಿಕಲ್ ರಿಯಾಕ್ಷನ್ ಆಗೈತೆ ಅನ್ನೋದು. ನೆಕ್ಸ್ಟ್, ಚೇಂಜ್ ಇನ್ ಟೆಂಪ್ರೇಚರ್. ಹೌದಾ, ಈಗ ನಾವು ಏನಾರು ಒಂದು ರಿಯಾಕ್ಷನ್ ಮಾಡತ್ತೀವಿ ಅಂದ್ರೆ ಆ್ಯಸಿಡ್ ತೊಗೊಂಡು ಆ್ಯಸಿಡ್ ಬೇಸ್ ರಿಯಾಕ್ಷನ್ ಮಾಡೋ ಮುಂದೆ ಕೆಲವೊಂದು ಸಲ ಏನಾಕತಿ, ಟೆಂಪ್ರೇಚರ್ ರೈಸ್ ಆಕತಿ. ಅಂದ್ರೆ ನಾವು ಬೀಕರ್ ಒಳಗೆ ರಿಯಾಕ್ಷನ್ ಮಾಡಿದಾಗ ಅದ್ರೊಳಗೆ ಟೆಸ್ಟ್ ಮಾಡಿದ್ವಿ ಅಂದ್ರೆ ನಾವು ಫೀಲ್ ಮಾಡ್ಬೋದು ಟೆಂಪ್ರೇಚರ್ ಚೇಂಜ್ ಆಗಿರ್ತೈತಿ. ಹೌದಾ, ಅಲ್ಲೇನೋ ಟೆಂಪ್ರೇಚರ್ ಚೇಂಜ್ ಆಗೈತೆ ಅಂದ್ರೆ ಒಂದು ರಿಯಾಕ್ಷನ್ ಒಳಗೆ ಅದು ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ಬೋದು. ನೆಕ್ಸ್ಟ್, ಎವಲ್ಯೂಷನ್ ಆಫ್ ಗ್ಯಾಸ್. ಹೌದಾ, ಕೆಮಿಕಲ್ ರಿಯಾಕ್ಷನ್ ಒಳಗೆ ಏನಾಕತಿ, ಗ್ಯಾಸ್ ಇವಾಲ್ವ್ ಆಗತೈತಿ. ಈಗ ನಾವು ಏನೇ ಒಂದು ರಿಯಾಕ್ಷನ್ ಮಾಡಿದಾಗ ಅಲ್ಲಿ ಗ್ಯಾಸ್ ಎವಲ್ಯೂಷನ್ ಆಯ್ತಂದ್ರೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆಗೈತೆ ಅಂತ ಹೇಳ್ಬೋದು. ಈಗ ಎಕ್ಸಾಂಪಲ್ ನೋಡಿ, ಜಿಂಕ್ ಗ್ರ್ಯಾನ್ಯೂಲ್ಸ್ ಅಂದರೆ ಈಗ ಜಿಂಕ್ ಪೀಸ್ ಇರ್ತಲ್ಲ ಸಣ್ಣ ಸಣ್ಣ, ಆ ಜಿಂಕ್ ಪೀಸ್ ತೊಗೊಂಡು ಡೈಲ್ಯೂಟ್ SuSO4. ಹೌದಾ, SuSO4 ಒಳಗೆ ಹಾಕ್ತೀವಿ. SuSO4 ಒಳಗೆ ಹಾಕಿದಾಗ ಅಂದ್ರೆ ಸಲ್ಫರಿಕ್ ಆ್ಯಸಿಡ್ ಒಳಗೆ ಹಾಕ್ತೀವಿ. ಹಾಕಿದಾಗ ಏನಾಕತಿ, ಸ್ವಲ್ಪ ಹೊತ್ತು ಆದಮೇಲೆ ಅವ್ರು ರಿಯಾಕ್ಷನ್ ರಿಯಾಕ್ಷನ್ ಆದ್ಮೇಲೆ ಅಲ್ಲಿಂದ ಒಂದು ಗ್ಯಾಸ್ ರಿಲೀಸ್ ಆಕತಿ. ಅದು ಯಾವ ಗ್ಯಾಸ್ ಅಂದ್ರೆ H2 ಗ್ಯಾಸ್ ರಿಲೀಸ್ ಆಕತ್ತೆ. ಅಂದ್ರೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಕತ್ತೆ. ಇಲ್ಲಿ ಗ್ಯಾಸ್ ರಿಲೀಸ್ ಆತಂದ್ರೆ ನಾವು ಏನು ಹೇಳ್ಬೋದು, ಎವಲ್ಯೂಷನ್ ಆಫ್ ಗ್ಯಾಸ್. ನೆಕ್ಸ್ಟ್, ಚೇಂಜ್ ಇನ್ ಸ್ಟೇಟ್. ಹೌದಾ, ಚೇಂಜ್ ಇನ್ ಸ್ಟೇಟ್. ಈಗ ನಾವು ಅಲ್ಲಿ ಏನಾರ ಒಂದು ರಿಯಾಕ್ಷನ್ ಒಳಗೆ ಚೇಂಜ್ ಟೇಕ್ಸ್ ಪ್ಲೇಸ್ ಆಯ್ತು ಅಂದರೆ ಈಗ ಟೆಂಪ್ರೇಚರ್ ಅಥವಾ ಪ್ರೆಷರಿಂದ ಅದೇನಾರ ಒಬ್ಜೆಕ್ಟದು ಸ್ಟೇಟಿಗೆ ಚೇಂಜ್ ಆಗೋಕ್ಕೆ ಕಾರಣ ಆಯ್ತು ಅಂದ್ರೆ ಅಲ್ಲೂ ನಾವು ಕೆಮಿಕಲ್ ರಿಯಾಕ್ಷನ್. ಈಗ ಎಕ್ಸಾಂಪಲ್ ತೊಗೊಳ್ಳಿ, ಬರ್ನಿಂಗ್ ಆಫ್ ಕ್ಯಾಂಡಲ್. ಈ ಎಕ್ಸಾಂಪಲಿಂದ ಈಗ ನಾವು ಕ್ಯಾಂಡಲ್ ತೊಗೋತೀವಿ ಅದಕ್ಕೆ ನಾವು ಅದಕ್ಕೆ ಆ ಕ್ಯಾಂಡಲ್ ನಾವು ಬರ್ನ್ ಮಾಡೋಕ್ಕಿಂತ ಮೊದಲು ಅದು ಯಾವ ಟೆಂಪ್ರೇಚರ್ ಇರೋದಿಲ್ಲ, ನಾರ್ಮಲ್ ಇರ್ತದೆ. ಅದಕ್ಕೆ ನಾವು ಮ್ಯಾಚ್ ಬಾಕ್ಸ್ ತೊಗೊಂಡು
ಕ್ಯಾಂಡಲನ್ನು ಬರ್ನ್ ಮಾಡಿದ್ವಿ. ಟೆಂಪ್ರೇಚರ್ ಇನ್ಕ್ರೀಸ್ ಆಕೊಂತಂತು, ಇನ್ಕ್ರೀಸ್ ಆದಂಗೆ ಏನಾಯ್ತು, ಕ್ಯಾಂಡಲ್ ಫಸ್ಟ್ ಹಿಂಗೆ ಇಷ್ಟು ಹೊಡೆದೈತೆ, ಅದು ಚೇಂಜ್ ಅದೇನಾಯ್ತು, ಮೆಲ್ಟ್ ಆಯ್ತು. ಸಾಲಿಡ್ ಇದ್ದಿದ್ದು ಏನಾಯ್ತು, ಮೆಲ್ಟ್ ಆಯ್ತು, ಲಿಕ್ವಿಡ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು. ಅದು ಮೆಲ್ಟ್ ಆಗೋ ಟೈಮಿಗೆ ಮ್ಯಾಲೆ ಗ್ಯಾಸು ರಿಲೀಸ್ ಆಗಕ್ಕಂತು. ಹೌದಾ? ಅಂದರೆ ಟೆಂಪ್ರೇಚರು ಅಥವಾ ಪ್ರೆಷರಿಂದ ಆ ಒಂದು ಸಬ್ಸ್ಟೆನ್ಸದ್ದು ಸ್ಟೇಟ್ ಚೇಂಜ್ ಆಕತಿ. ಹೌದಾ? ಒಂದು ಸ್ಟೇಟ್ ಚೇಂಜ್ ಆಕತಿ. ಹೌದಾ? ಅವಾಗ ನೀವೇನು ಹೇಳ್ಬೋದು, ಚೇಂಜ್ ಇನ್ ಸ್ಟೇಟ್. ಹೌದಾ? ಒಂದು ಕೆಮಿಕಲ್ ರಿಯಾಕ್ಷನಾಗ ಟೆಂಪ್ರೇಚರ್ ಅಥವಾ ಪ್ರೆಷರ್ ಒತ್ತಡದಿಂದ ಆ ಸ್ಟೇಟ್ ಚೇಂಜ್ ಆಗೋದು. ಈಗ ಹೇಳಿದ್ನೆಲ್ಲ ಬರ್ನಿಂಗ್ ಆಫ್ ಕ್ಯಾಂಡಲ್. ಹೌದಾ? ಈಗ ನೆಕ್ಸ್ಟ್ ಫಾರ್ಮೇಷನ್ ಆಫ್ ಪ್ರೆಸಿಪಿಟೇಟ್. ಹೌದಾ? ಒಂದು ಕೆಮಿಕಲ್ ರಿಯಾಕ್ಷನ್ ಆಗತ್ತಂದ್ರೆ ಅಲ್ಲಿ ಪ್ರೆಸಿಪಿಟೇಷನ್ ಏನಾರ ಫಾರ್ಮ್ ಆಗಿತ್ತಂದ್ರೆ ಅದು ನಾವು ಕೆಮಿಕಲ್ ರಿಯಾಕ್ಷನ್ ಆಗೈತಿ ಅಂತ ಹೇಳ್ಬೋದು. ಹೌದಾ? ಅಲ್ಲಿ ಪ್ರೆಸಿಪಿಟೇಷನ್. ಈಗ ಎಕ್ಸಾಂಪಲ್ ತೊಗೋರಿ, ಇಲ್ಲಿ ಪ್ರೆಸಿಪಿಟೇಟ್ ಏನಂದ್ರೆ ಏನು, ಈಗ ನಾವು ಏನೋ ಒಂದು ರಿಯಾಕ್ಷನ್ ಮಾಡಿದೆವು, ಆ ರಿಯಾಕ್ಷನ್ ಒಳಗೆ ಒಂದು ಸಾಲಿಡ್ ಟೈಪ್ ಒಂದು ಫಾರ್ಮೇಷನ್ ಆಗುತ್ತೆ. ಆ ಸಾಲಿಡ್ ಟೈಪ್ ಏನಿರ್ತೈತಲ್ಲ ಅದಕ್ಕೆ ನಾವು ಪ್ರೆಸಿಪಿಟೇಟ್ ಅಂತ ಹೇಳ್ಬೋದು. ಈಗ ಯಾವ್ದಾರು ನಾವು ಎರಡು ಕೆಮಿಕಲ್ ಮಿಕ್ಸ್ ಮಾಡಿದ್ದೀವಿ, ಅದ್ರೊಳಗೆ ಮಿಕ್ಸ್ ಮಾಡೋಣ ಸಡನ್ನಾಗಿ ಒಂದು ಸಾಲಿಡ್ ಟೈಪ್ ಫಾರ್ಮೇಷನ್ ಆಕತಿ, ಸಾಲಿಡ್ ಟೈಪ್ ಸಬ್ಸ್ಟೆನ್ಸ್ ಫಾರ್ಮ್ ಆಕತಿ. ಅದಕ್ಕೆ ನಾವು ಪ್ರೆಸಿಪಿಟೇಟ್ ಅಂತ ಕರಿತೀವಿ. ನೀವು ನೆಟ್ನಾಗ ಹೊಡೆದು ನೋಡ್ರಿ, ಪ್ರೆಸಿಪಿಟೇಟ್ ಅಂತ ಹೊಡೆದ್ರೆ ನಿಮ್ಗೆ ಗೊತ್ತಾಗತ್ತೆ. ಇಲ್ಲಕಂದ್ರೆ ನೀವು ಈಗ ಎಕ್ಸಾಂಪಲ್ ಹಾಕ್ಯಾನಲ್ಲ, ಇದೇ ರಿಯಾಕ್ಷನ್ ಹೊಡೆದ್ರು ನೀವು ಆ ಪ್ರೆಸಿಪಿಟೇಟ ಬರ್ತೈತಿ, ಅದು ನಾವು ನೋಡ್ಬೋದು, ಅವಾಗ ನಿಮ್ಗೆ ಗೊತ್ತಾಗತ್ತೆ. ಇಲ್ಲಿ ಲೆಡ್ ನೈಟ್ರೇಟ್. ಹೌದಾ? ಲೆಡ್ ನೈಟ್ರೇಟ್ ನಾವು ಪೊಟ್ಯಾಷಿಯಮ್ ಅಯೋಡೈಡ್ ಜೋಡಿ ಟ್ರೀಟ್ ಮಾಡ್ತೀವಿ. ಏನು ಮಾಡ್ತೀವಿ, ಲೆಡ್ ನೈಟ್ರೇಟ ಮತ್ತು ಪೊಟ್ಯಾಷಿಯಮ್ ಅಯೋಡೈಡ್ ಜೋಡಿ ಎರಡೂ ರಿಯಾಕ್ಷನ್ ಮಾಡಿದಾಗ ನಮಗೆ ಲೆಡ್ ಅಯೋಡೈಡ್ ಸಿಗ್ತೈತಿ. ಈ ಲೆಡ್ ಅಯೋಡೈಡ್ ಏನು, ಪ್ರೆಸಿಪಿಟೇಟ್. ಅದು ಯಾವ ಕಲರ್ ಇರ್ತೈತಿ, ಯೆಲ್ಲೋಯಿಶ್ ಕಲರ್ ಇರ್ತೈತಿ. ಯಾವುದು, ಲೆಡ್ ನೈಟ್ರೇಟ್. PB ಅಂದ್ರೆ ಲೆಡ್, ಎಲ್ಲೋತ್ತರ ಅಂದ್ರೆ ನೈಟ್ರೇಟ್. ಲೆಡ್ ನೈಟ್ರೇಟ್ ಮತ್ತು ಪೊಟ್ಯಾಷಿಯಮ್ ಅಯೋಡೈಡ್ ಎರಡೂ ರಿಯಾಕ್ಟ್ ಆದವು ಅಂದ್ರೆ, ರಿಯಾಕ್ಷನ್ ಆಯ್ತು ಅಂದ್ರೆ, ಮಿಕ್ಸ್ ಮಾಡಿದ್ವು ಅಂದ್ರೆ ಅವಾಗ ಲೆಡ್ ಅಯೋಡೈಡ್ ಸಿಗ್ತೈತೆ. ಆ ಲೆಡ್ ಅಯೋಡೈಡ್ PPT ಫಾರ್ಮ್ದಾಗ ಇರ್ತದೆ. PPT ಅಂದ್ರೆ ಹಿಂಗೆ ಮಿಕ್ಸ್, ಹಿಂಗೆ ಯಾವ ಸೊಲ್ಯೂಷನ್ ಮಿಕ್ಸ್ ಮಾಡೋಣ ಒಂದು ಸಾಲಿಡ್ ಟೈಪ್ ಫಾರ್ಮೇಷನ್ ಆಕತಿ, ಅದಕ್ಕೆ ನಾವು PPT ಅಂತ ಕೇಳ್ಬೋದು. ಅದು ಯೆಲ್ಲೋಯಿಶ್ ಕಲರ್ ಐತಿ. ನೀವು ನೆಟ್ನ ಹೊಡ್ತಾರೆ ರಿಯಾಕ್ಷನ್ ನಿಮ್ಗೆ ಯೂಟ್ಯೂಬ್ ಒಳಗೆ ಸಿಗ್ತದೆ. ಇವೆಲ್ಲ ಐತಲ್ಲ ಪ್ರಾಪರ್ಟೀಸ್ ಆಫ್ ಕೆಮಿಕಲ್ ರಿಯಾಕ್ಷನ್. ಅಂದರೆ ಈಗ ಒಂದು ಕೆಮಿಕಲ್ ರಿಯಾಕ್ಷನ್ ಆಗೈತೆ ಅಂದರೆ ಇವು ಅದ್ರೊಳಗೆ ಇವೆಲ್ಲ ಐತಲ್ಲ ನಾವು ನೋಡ್ಬೋದು. ಕಲರ್ ಚೇಂಜ್ ಆಗಿರ್ತೈತಿ, ಟೆಂಪ್ರೇಚರ್ ಚೇಂಜ್, ಗ್ಯಾಸು ಅಲ್ಲಿ ಸ್ಟೇಟರ ಚೇಂಜ್ ಆಗಿರ್ತೈತಿ, ಪ್ರೆಸಿಪಿಟೇಟರ್ ಫಾರ್ಮ್ ಆಗಿರ್ತೈತಿ. ಇವಿಷ್ಟು ಪ್ರಾಪರ್ಟಿಗಳಿಂದ ನಾವು ಏನು ಗುರುತ ಮಾಡಬಾರ್ದು, ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗೈತಿ ಅಂತ ಹೇಳ್ಬೋದು. ಈಗ ನಾವು ಡೈಲಿ ಲೈಫ್ ಎಕ್ಸಾಂಪಲ್ ಒಳಗೆ ನೋಡ್ಬೋದು ಅಂತ ಕೆಮಿಕಲ್ ರಿಯಾಕ್ಷನ್ಗಳು ಯಾವ್ಯಾವ ಅಂದ್ರೆ, ಫೋಟೋಸಿಂಥಸಿಸ್ ಹೆಂಗೆ ಕೆಮಿಕಲ್ ರಿಯಾಕ್ಷನ್. ಈಗ ನಾವು ಹೇಳತ್ತೀವಿ ಫೋಟೋಸಿಂಥಸಿಸ್ ಕೆಮಿಕಲ್ ರಿಯಾಕ್ಷನ್ ಹೆಂಗೆ ಗುರುತು ಹಿಡಿದಪ್ಪ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗೈತೆ ಅಂತ. ನಾವೇನು ಹೇಳಿದ್ವಿ ಫಸ್ಟ್ ಡೆಫಿನೇಷನ್ ಓದು ಮುಂದೆ, ಒಂದು ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಕತ್ತೆ ಅಂತ ಹೇಳಿದ್ವಿ. ಹೌದಾ? ಇದ್ದಿದ್ದು ಸಬ್ಸ್ಟೆನ್ಸನ್ನು ಇನ್ನೊಂದು ಸಬ್ಸ್ಟೆನ್ಸಾಗಿ ಫಾರ್ಮ್ ಮಾಡ್ತೈತಿ, ಒರಿಜಿನಲ್ಗಿಂತ ಇನ್ನೊಂದು ಸಬ್ಸ್ಟೆನ್ಸ್ ಫಾರ್ಮ್ ಆಕತ್ತೆ ಅಂತ ಹೇಳಿವಿ. ಈಗ ಫೋಟೋಸಿಂಥಸಿಸ್ ಒಳಗೆ ಅದು ಕಾರ್ಬನ್ ಡೈಆಕ್ಸೈಡ್ ತೊಗೋತೈತಿ, ವಾಟರ್ ತೊಗೋತೈತಿ, ಸನ್ಲೈಟ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಫೈನಲಾಗಿ ಅದು ಗ್ಲೂಕೋಸ್ ಫಾರ್ಮ್ ಮಾಡ್ತೈತೆ. ಹೌದಾ? ಇಲ್ಲಿ ಹೊಸ ಪ್ರಾಡಕ್ಟ್ ಬಂತಲ್ಲ, ಇದ್ದಿದ್ದನ್ನು ಎಲ್ಲ ಮೆಟೀರಿಯಲ್ಸ್ ಯೂಸ್ ಮಾಡ್ಕೊಂಡದು ರಿಯಾಕ್ಷನ್ ಆಗಿ ಹೊಸ ಗ್ಲೂಕೋಸ್ ಅನ್ನೋದು ಪ್ರಾಡಕ್ಟ್ ಬಂತಲ್ಲ, ಅದಕ್ಕೆ ನಾವು ಫೋಟೋಸಿಂಥಸಿಸ್ ಅಂಡ್ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ಬೋದು. ಹೌದಾ? ನೆಕ್ಸ್ಟ್ ರಸ್ಟಿಂಗ್ ಆಫ್ ಐರನ್. ಹೌದಾ? ಈಗ ಐರನ್ ಏನಾರು ರಸ್ಟ್ ಆತಂದ್ರೆ ನಾವು ನೋಡ್ಬೋದು ಕಲರ್ ಚೇಂಜ್ ಆಕತಿ. ಹೌದಾ? ಇಲ್ಲಿ ಕಲರ್ ಐತಲ್ಲ, ಐರನ್ ರಸ್ಟ್ ಆದ್ರೆ ಏನಕ್ಕತಿ, ಕಲರ್ ಚೇಂಜ್ ಆಕತಿ. ಅದಕ್ಕೆ ಐರನ್ ರಸ್ಟ್ ಆಗೋದು ನಾವು ಕೆಮಿಕಲ್ ರಿಯಾಕ್ಷನ್ ಆಗೈತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬ್ಯಾಟ್ರಿ ಒಳಗೆ ಏನು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಈಗ ನಾವು ಬ್ಯಾಟ್ರಿ ತೊಗೊಂಡ್ರೆ ಅದ್ರೊಳಗೆ ಏನಿರ್ತೈತಿ, ಫಸ್ಟ್ ಅದು ಇನಿಷಿಯಲಿಗೆ ಕೆಮಿಕಲ್ ಎನರ್ಜಿ ಇರ್ತೈತಿ. ಹೌದಾ? ಆ ಕೆಮಿಕಲ್ ಎನರ್ಜಿ ಅದ್ರೊಳಗೆ ಇರ್ತೈತಿ. ನಾವು ಅದನ್ನ ಯಾವಾಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಕೆಮಿಕಲ್ ಎನರ್ಜಿ ಇದ್ದಿದ್ದು ಎಲೆಕ್ಟ್ರಿಕಲ್ ಎನರ್ಜಿ, ನಮಗೆ ಎಲೆಕ್ಟ್ರಿಸಿಟಿ ಸಿಗ್ತೈತಲ್ಲ, ಅದು ಎಲೆಕ್ಟ್ರಿಕಲ್ ಎನರ್ಜಿ ಅಲ್ಲಿಯೂ ಚೇಂಜ್ ಆಯ್ತು. ಹೌದಾ? ಇಲ್ಲಿ ಚೇಂಜ್ ಆಗತ್ತಲ್ಲ, ಇದು ಕೆಮಿಕಲ್ ರಿಯಾಕ್ಷನ್. ಹೌದಾ? ಇಲ್ಲಿ ಕೆಮಿಕಲ್ ಎನರ್ಜಿ ಇದ್ದಿದ್ದು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಕತಿ, ಇದು ಕೆಮಿಕಲ್ ರಿಯಾಕ್ಷನ್. ನೆಕ್ಸ್ಟ್ ಡೈಜೆಷನ್. ಹೌದಾ? ನಾವು ಊಟ ಮಾಡಿದಾಗ ಫುಡ್ ಎಲ್ಲ ಒಳಗೆ ಹೋಗಿ ಆ್ಯಸಿಡ್ ಜೋಡಿ ರಿಯಾಕ್ಷನ್ ಆಕತಿ. ಹೌದಾ? ನಮ್ಗೆ ಎನರ್ಜಿ ಸಿಗ್ತೈತಿ, ವೇಸ್ಟ್ ಪ್ರಾಡಕ್ಟ್ ಹೊರಗೆ ಬರ್ತೈತಿ. ಹೌದಾ? ಇದರಿಂದ ನಾವೇನು ನೋಡೋದು ಚೇಂಜ್ ಕಾಣ್ಬೋದು. ಹೌದಾ? ಹೊಸ ಸಬ್ಸ್ಟೆನ್ಸ್ ಬಂತ ಅಲ್ಲಿ. ಹೌದಲ್ಲ? ಡೈಜೆಷನ್ ಕನ್ಸಿಡರ್ ಮಾಡಿ. ನೆಕ್ಸ್ಟ್ ಆ್ಯಸಿಡ್ ಬೇಸ್ ರಿಯಾಕ್ಷನ್. ಆ್ಯಸಿಡ್ ಬೇಸ್ ಎರಡೂ ರಿಯಾಕ್ಷನ್ ಆದರೆ ಏನಾಕತಿ, ಹೊಸ ಪ್ರಾಡಕ್ಟ್ ಬರ್ತೈತಿ. ಹೌದಾ? ಆ್ಯಸಿಡ್ ಬೇಸ್ ಎರಡೂ ರಿಯಾಕ್ಷನ್ ಅದಂದ್ರೆ ಎರಡು ರಿಯಾಕ್ಟೆಂಟ್ಸ್ ಎಲ್ಲ ಸೇರಿ ಹೊಸ ಪ್ರಾಡಕ್ಟ್ ಬರ್ತೈತಿ. ಆ ರಿಯಾಕ್ಟೆಂಟಿಗೆ ಪ್ರಾಡಕ್ಟಿಗೆ ವ್ಯತ್ಯಾಸ ಇರ್ತೈತಲ್ಲ, ಅದಕ್ಕೆ ನಾವು ಆ್ಯಸಿಡ್ ಬೇಸ್ ರಿಯಾಕ್ಷನನ್ನು ಏನಂತ ಹೇಳ್ಬೋದು ಅಂದ್ರೆ ಕೆಮಿಕಲ್ ರಿಯಾಕ್ಷನ್. ಯಾಕಂದ್ರೆ ಹೊಸ ವಸ್ತು ಬಂದೈತಿ, ಆ ಹೊಸ ವಸ್ತು ಬಂದಿದ್ದು ಈ ಹಳಿ ವಸ್ತುಕ್ಕಿಂತನೂ ಅದರ ಪ್ರಾಪರ್ಟಿ, ಇದು ಯಾವ ಪ್ರಾಪರ್ಟಿ, ಕೆಮಿಕಲ್ ಪ್ರಾಪರ್ಟಿ ಚೇಂಜ್ ಐತಿ. ನೆಕ್ಸ್ಟ್ ಕುಕ್ಕಿಂಗು, ಅಡುಗೆ ಮಾಡೋ ಮುಂದೆ. ಹೌದಾ? ಇನ್ನು ನಾರ್ಮಲಾಗಿ ಅಡುಗೆ ಮಾಡೋ ಮುಂದೆ ಅವಲಕ್ಕಿ ತೊಗೋರಿ,
ಅವಲಕ್ಕಿ ತೊಗೋತೀವಿ, ಅದಕ್ಕೆ ಅರಿಶಿನ ಹಾಕ್ತೀವಿ, ಉಪ್ಪು ಖಾರ ಎಲ್ಲ ಹಾಕ್ತೀವಿ. ಅದೇನಾರ ಒಂದು ಹಾಕೋಕ್ಕಿಂತ ಮೊದಲು ಅವಲಕ್ಕಿ ಇವೆಲ್ಲ ಐತಲ್ಲ ಅದ್ರ ನೇಚರ ಬೇರೆ ಇರ್ತೈತಿ. ಅದು ಕುಕ್ ಆದಮೇಲೆ ಅದ್ರ ನೇಚರ ಬೇರೆ ಇರ್ತೈತೆ. ಹೌದಾ, ಫುಡ್ ಕುಕ್ ಮಾಡೋಕ್ಕಿಂತ ಮೊದಲು ಕುಕ್ ಆದಮೇಲೆ ಹೌದಾ ಅದ್ರ ಕೆಮಿಕಲ್ ಪ್ರಾಪರ್ಟಿ ಚೇಂಜ್ ಆಕತ್ತೆ. ಅದಕ್ಕೆ ಅದರಿಂದ ನಾವೇನಾಗ್ಬೋದು, ಕುಕ್ಕಿಂಗು ಐತಲ್ಲ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ಬೋದು. ನಿಮಗೇನಾದ್ರೆ ನಮ್ಮ ಕ್ಲಾಸ್ ಇಷ್ಟ ಆದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ ಹೆಸರು ಜಾಯಿನ್ ಕ್ಲಾಸ್. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಏನಾಕತಿ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ನೆಕ್ಸ್ಟ್ ಟೈಮ್ ಹೊಸ ವೀಡಿಯೋ ಹಾಕಿದ್ದು ಅಂದ್ರೆ ಫಸ್ಟ್ ನಿಮಗೆ ಬರ್ತೈತೆ ಆ ವಿಡಿಯೋ. ಹೌದಾ, ಆಮೇಲೆ ನಮ್ಮ ಚಾನಲ್ ಏನಾರ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಸಬ್ಸ್ಕ್ರೈಬ್ ಮಾಡೋದಂದ್ರೆ ಇಲ್ಲಿ ಕೆಳಗೆ ಒಂದು ರೆಡ್ ಬಟನ್ ಇರ್ತೈತಿ, ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿರಿ. ನಾವು ಹೊಸ ವೀಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಫಸ್ಟ್ ಬರ್ತೈತಿ.